ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವಿಘ್ನ ಕ್ರಿಯೇಷನ್. ನಾನಿವತ್ತೊಂದು ರಿಂಗ್ ಬೀಡ್ ಯೂಸ್ ಮಾಡಿಕೊಂಡು ಕಂಪ್ಲೀಟಾಗಿ ಬೀಡ್ ಯೂಸ್ ಮಾಡಿಕೊಂಡು ಬ್ರೈಡಲ್ ಡಿಸೈನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ನಾನು ಒಂದು ರಿಂಗ್ ಬೀಡ್ ತೊಗೊಂಡು ಅದಕ್ಕೆ ನಾವು ಯಾವ ದಾರದಲ್ಲಿ ವರ್ಕ್ ಮಾಡ್ತೀವೋ ಆ 6 ಎಳೆ ದಾರನ ನಾಟ್ ಹಾಕ್ಕೊಳ್ಳೋಣ. ನಾಟ್ ಹಾಕ್ಕೊಂಡು ಆ ಗಂಟನ್ನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಅದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನಾವೀಗ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀವಲ್ಲ, ಆ ದಾರನೂ ಸೇರಿಸಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 2 ಸಿಂಗಲ್ ಕ್ರೋಶ ಆಯಿತು. ತ್ರೀ 4 5 ಸಿಂಗಲ್ ಕ್ರೋಶ ಆದಮೇಲೆ ನಾವು ಬೀಡನ್ನು ಬಟ್ಟೆಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಜಸ್ಟ್ ನಾವು ಎಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ದೀವೋ ಅಲ್ಲಿಗೆ ನಾವು ಬೀಡನ್ನು ಇಟ್ಕೊಂಡು ಬಟ್ಟೆಗೊಮ್ಮೆ ಸಿಂಗಲ್ ಕ್ರೋಶ ಮಾಡಿದರೆ ಬೀಡು ಬಟ್ಟೆಗೆ ಲಾಕ್ ಆಗುತ್ತೆ. ನೋಡಿ, ನಾವು ಬಟ್ಟೆಗೆ ಎಲ್ಲಿ ಲಾಕ್ ಮಾಡಿದ್ವಿ, ಈಗ ಎಕ್ಸ್ಟ್ರಾ ಥ್ರೆಡನ್ನು ಫಸ್ಟ್ ಕಟ್ ಮಾಡ್ಕೊಳ್ಳೋಣ. ನಾವು ಬೀಡ್ ಎಲ್ಲಿ ಲಾಕ್ ಮಾಡಿದ್ದೀವೋ ಅಲ್ಲಿಂದ ರೈಟ್ ಸೈಡಿಗೆ 5 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀವಿ. ಈಗ ಲೆಫ್ಟ್ ಸೈಡಿಗೆ 5 ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಬೀಡನ್ನ ಲೆಫ್ಟ್ ಭಾಗದಲ್ಲಿ, ಈ ಬೀಡು ಈಗೇನು ನಾವು ಸಿಂಗಲ್ ಕ್ರೋಶ ಮಾಡ್ತೀವೋ ಅದು ಮೇಲ್ಭಾಗದಲ್ಲಿ ಬರಬೇಕು. ಬಟ್ಟೆಗೆ ಅಟ್ಯಾಚ್ ಆಗಿರುತ್ತಲ್ಲ ಆ ಭಾಗದಲ್ಲಿ ಬರಬೇಕು. ಕೆಳಭಾಗದಲ್ಲಿ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ವರ್ಕ್ ಮಾಡಬೇಕು. ಬಟ್ಟೆಯ ಲೆಫ್ಟ್ ಸೈಡು ಕೂಡ ಬೀಡ್ನ ಲೆಫ್ಟ್ ಸೈಡು 5 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಈಗ ನಾವು ನೆಕ್ಸ್ಟ್ ಬೀಡ್ ತಗೊಳ್ಳೋಣ. 5 ಸಿಂಗಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಬೀಡ್ ತಗೊಳ್ಳೋಣ. ನೆಕ್ಸ್ಟ್ ಬೀಡ್ ತಗೊಂಡು ಬೀಡ್ನ ಒಳಭಾಗದಲ್ಲಿ ನೀಡಲ್ ಹಾಕಿ ದಾರ ತಗೊಬಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಇವಾಗ ಬೀಡ್ ಅಟ್ಯಾಚ್ ಆಗುತ್ತೆ. ಸ್ವಲ್ಪ ಟೈಟಾಗಿ ಎಳ್ಕೊಳ್ಳಿ. ಬೀಡ್ ಹತ್ರ ಪಕ್ಕ ಕೂತ್ಕೊಳ್ಳೋಂಗೆ, ಬೀಡ್ ಪಕ್ಕ ಬೀಡ್ ಕೂತ್ಕೊಳ್ಳೋಂಗೆ ಥ್ರೆಡ್ ಲೂಸ್ ಬಿಟ್ಬಿಡಿ. ಈಗ ನಾವು ಬೀಡ್ನ ಮೇಲ್ಭಾಗದಲ್ಲಿ 5 ಸಿಂಗಲ್ ಕ್ರೋಶ ಹಾಕೋಣ. ಮೂರು 4 5 ಸಿಂಗಲ್ ಕ್ರೋಶ ಆದಮೇಲೆ ನೋಡಿ, ನಾವೆಲ್ಲಿ ವರ್ಕ್ ಮಾಡಿದ್ದೀವೋ ಅದನ್ನು ಬಟ್ಟೆ ಸೈಡ್ ಬರಬೇಕು, ಬಟ್ಟೆ ಮೇಲ್ಭಾಗಕ್ಕೆ ಬರಬೇಕು. ಹಿಂಗೆ ಇಟ್ಕೊಂಡು ನೋಡಬೇಕು. ಎಕ್ಸಾಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ. ತುಂಬ ಹತ್ರ ಮಾಡ್ಕೋಬೇಡಿ, ಬೀಡ್ ಮೇಲೆ ಬೀಡ್ ಕೂತ್ಕೊಳ್ಳುತ್ತೆ. ತುಂಬ ದೂರ ಮಾಡಿದರೆ ಬಟ್ಟೆ ಫೋಲ್ಡ್ ಆಗುತ್ತೆ. ಸೊ ಹಂಗಾಗಿ ಎಕ್ಸಾಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಬೀಡ್ ಅಟ್ಯಾಚ್ ಆಯಿತು. ಈಗ ಬೀಡ್ನ ಲೆಫ್ಟ್ ಭಾಗದಲ್ಲೂ ಕೂಡ ನಾವೆಲ್ಲ ಅಟ್ಯಾಚ್ ಮಾಡಿದ್ದೀವೋ ಬಟ್ಟೆಗೆ ಅದರ ಲೆಫ್ಟ್ ಭಾಗದಲ್ಲೂ ಕೂಡ 5 ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಈ ಡಿಸೈನ್ನ ಕಂಪ್ಲೀಟಾಗಿ ನಾವು ಬಟ್ಟೆ ಇಲ್ಲದೆ, ಅಂದರೆ ಸೀರೆ ಇಲ್ಲದೆ ಕೂಡ ಹಾಗೆ ಡೋನಟ್ಸ್ನ ಅಟ್ಯಾಚ್ ಮಾಡ್ತಾ ವರ್ಕ್ ಮಾಡ್ಬೋದು. ಆಮೇಲೆ ಬಟ್ಟೆಗೆ ಅಟ್ಯಾಚ್ ಮಾಡ್ಬೋದು. ಕಂಪ್ಲೀಟ್ ಆದಮೇಲೆ ಡಿಸೈನ್ ಹಾಗೂ ಕೂಡ ಮಾಡ್ಬೋದು. ನೋಡಿ, ನೀಡಲೊಳಗಡೆ ಬೀಡೊಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ಸಿಂಗಲ್ ಕ್ರೋಶ ಮಾಡಿದರೆ ಬೀಡ್ ಅಟ್ಯಾಚ್ ಆಗುತ್ತೆ. ಸ್ವಲ್ಪ ಟೈಟಾಗಿ ಎಳ್ಕೊಂಡ್ರೆ ಬೀಡ್ ಪಕ್ಕ ಬೀಡ್ ಕೂತ್ಕೊಳ್ಳುತ್ತೆ. ಬೀಡ್ನ ಲೆಫ್ಟ್ ಭಾಗದಲ್ಲಿ 5 ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ನಾವು ಸಪೋಸ್ ಬಟ್ಟೆ ಇಲ್ಲ ಅಂದರೆ ಹಾಗೆ ಕೂಡ ಕಂಪ್ಲೀಟಾಗಿ ಡಿಸೈನ್ನ ಮಾಡಿ ಆಮೇಲೆ ಬಟ್ಟೆಗೆ ಒಂದು ಕಾಟನ್ ಥ್ರೆಡ್ಡಿಂದ ಅಟ್ಯಾಚ್ ಮಾಡ್ತಾ ಹೋಗ್ಬೋದು. ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಕೊಂಡು ನೋಡೋಣ. ಇಟ್ಕೊಂಡು ನೋಡಿ ಮತ್ತೆ ಬಟ್ಟೆಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ.
ಸಿಂಗಲ್ ಕ್ರೋಶ ಮಾಡಿದರೆ ಬೀಡ್ ಲಾಕ್ ಆಗುತ್ತೆ. ಬೀಡ್ ಲಾಕ್ ಆದಮೇಲೆ ಮತ್ತೆ ಬೀಡನ್ನ ಲೆಫ್ಟ್ ಸೈಡಲ್ಲಿ ಅಂದರೆ ನಮ್ಮ ಲೆಫ್ಟ್ ಭಾಗದಲ್ಲಿ ನಮಗೆ ಲೆಫ್ಟ್ ಬರುತ್ತದು. ಮತ್ತು 5 ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 2 3 4 5 ಸಿಂಗಲ್ ಕ್ರೋಶ ಮಾಡಿಕೊಂಡು ಈಗ ಬಟ್ಟೆಗೆ ಬೀಡ್ ತೊಗೊಳ್ಳೋಣ. ಇನ್ನೊಂದು ಬೀಡನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಬೀಡ್ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ಸಿಂಗಲ್ ಕ್ರೋಶ ಮಾಡಿದರೆ ಬೀಡು ಅಟ್ಯಾಚ್ ಆಗುತ್ತೆ. ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಕಂಪ್ಲೀಟಾಗಿ ಎಂಡ್ವರೆಗೂ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ನೋಡಿ, ನಾನು ಒಂದಷ್ಟು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಈ ರೀತಿ ಬರುತ್ತೆ. ಈಗ ನಾವು ಡಿಸೈನ್ನ ಟರ್ನ್ ಮಾಡಿಕೊಂಡು ನಾವು ಥ್ರೆಡನ್ನು ಎಂಡ್ ಮಾಡೋದು ಬೇಡ, ಹಾಗೆ ಕಂಟಿನ್ಯೂ ಮಾಡೋಣ. ಬೀಡನ್ನ ಕೆಳಭಾಗ ಇದೆಯಲ್ಲ, ಅಲ್ಲಿ ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋಣ. ಅದು ಎಷ್ಟು ಹಿಡಿಯುತ್ತೋ ಅಷ್ಟು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಇಷ್ಟೇ ಅಂತಿಲ್ಲ, ಬೀಡು ಚಿಕ್ಕದಾದರೆ ಕಡಿಮೆ ಬರುತ್ತೆ, ಬೀಡ್ ದೊಡ್ಡದಾದರೆ ಜಾಸ್ತಿ ಸಿಂಗಲ್ ಕ್ರೋಶ ಬರುತ್ತೆ. ಸೊ ಹಂಗಾಗಿ ನಿಮಗೆ ಅದೆಷ್ಟು ಹಿಡಿಯುತ್ತೋ ಅಷ್ಟು ನೋಡಿಕೊಂಡು ಕೌಂಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಡಿಸೈನ್ಗೆ ಕೌಂಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರೋದು. ಸೊ ಹಂಗಾಗಿ ಕೌಂಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಮೆಟಲ್ ಬೀಡ್ಗಿಂತ ಪ್ಲಾಸ್ಟಿಕ್ ಬೀಡ್ ಯೂಸ್ ಮಾಡಿಕೊಂಡು ಇದನ್ನ ವರ್ಕ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಲೈಟ್ ವೆಯ್ಟ್ ಇರುತ್ತೆ. ಸೀರೆ ಫುಲ್ ವರ್ಕ್ ಮಾಡ್ತೀವಿ ಈ ಡಿಸೈನ್ನ ಅಂತ ಅಂದರೆ ನೀವು ಸ್ಮಾಲ್ ಸೈಜ್ದು ಪ್ಲಾಸ್ಟಿಕ್ ಬೀಡ್ ಬರುತ್ತೆ ಬ್ಯಾಂಗಲ್ ಸ್ಟೋರಲ್ಲಿ, ಅದನ್ನು ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ 2 ಬೀಡ್ಗಳ ಮಧ್ಯೆ ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ, ಅಲ್ಲಿಗೆ ನೀಡಲ್ ಹಾಕಿ ದಾರನ ತೊಗೊಬಂದು ಆ ದಾರನ ಹಾಗೆ ಪಾಸ್ ಮಾಡ್ಕೊಳ್ಳಿ. ಅಂದರೆ ಒಂದು ಸ್ಲಿಪ್ ಸ್ಟಿಚ್ ಬರುತ್ತೆ. ಸ್ಲಿಪ್ ಸ್ಟಿಚ್ ಹಾಕ್ಕೊಂಡ್ರೆ ಅದು ಅಲ್ಲಿ ಗ್ಯಾಪು ನೀಟಾಗಿ ಕುತ್ಕೊಳ್ಳುತ್ತೆ, ಕಾಣಲ್ಲ ಅಂತ. ಹಾಕ್ಕೊಂಡು ಈಗ ನೆಕ್ಸ್ಟು ಬೀಡಲ್ಲಿ ನಾವು ಮತ್ತೆ ಸಿಂಗಲ್ ಕ್ರೋಶನ ಕಂಟಿನ್ಯೂ ಮಾಡೋಣ. ನಾನಿಲ್ಲಿ 9 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ನಿಮಗೆ ಅದೇ ಹೇಳಿದೆ, ಯಾವ ರೀತಿ ಬೀಡ್ ತೊಗೊಳ್ತೀರಾ, ಯಾವ ಸೈಜ್ ಬೀಡ್ ತೊಗೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ನೋಡಿಕೊಂಡು ಅದು ಗ್ಯಾಪ್ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಫಿಲ್ ಮಾಡ್ಕೊಳ್ಳಿ. ಬರೀ ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋದು, ಬೀಡೊಳಗಡೆ ಸಿಂಗಲ್ ಕ್ರೋಶ ಮಾಡಿಕೊಂಡೇ ಕಂಪ್ಲೀಟ್ ಮಾಡೋದು. ಸೊ ಹಂಗಾಗಿ ಈಸಿಯಾಗಿ ಬೇಗ ಆಗುತ್ತೆ. ನೀವು ಕಂಫರ್ಟಬಲಾಗಿ ನೋಡಿ, ಈ ರೀತಿ ಬಂದಿದೆ. ಈಗ 2 ಬೀಡ್ಗಳ ಮಧ್ಯೆ ಸಿಂಗಲ್ ಕ್ರೋಶ ಇದೆಯಲ್ಲ, ಅಲ್ಲಿ ನೀಡಲ್ ಹಾಕಿ ದಾರನ ತೊಗೊಬಂದು ಹಾಗೆ ನೀಡಲ್ನ ಆಚೆ ವಾಶ್ ಮಾಡ್ಕೊಳ್ಳಿ. ಆ ರೀತಿ ಸ್ಟಿಚ್ ಹಾಕ್ಕೊಂಡು ಈಗ ನೆಕ್ಸ್ಟ್ ಬೀಡಲ್ಲಿ ಸಿಂಗಲ್ ಕ್ರೋಶ ಮಾಡಿ. ನೀವು ಕಂಫರ್ಟಬಲಾಗಿ ಕೂತ್ಕೊಂಡು ಮಾಡಬೇಕು ಈ ಡಿಸೈನ್ ಅಂದರೆ ವಿತೌಟ್ ಸೀರೆ, ವಿತೌಟ್ ಬಟ್ಟೆ ಕೂಡ ಮಾಡ್ಬೋದು. ಹಾಗೆ ಮಾಡಿ ಆಮೇಲೆ ಬಟ್ಟೆಗೆ ಅಥವಾ ಸೀರೆಗೆ ಅಟ್ಯಾಚ್ ಮಾಡ್ಕೋಬೋದು ಈ ಡಿಸೈನ್ನ. ತುಂಬ ಚೆನ್ನಾಗಿರುತ್ತೆ. ತುಂಬ ಒಂಥರ ಲುಕ್ಕು, ಎಲಿಗೆಂಟ್ ಲುಕ್ ಕೊಡುತ್ತೆ. ಬ್ರೈಡಲ್ ಡಿಸೈನ್ ಆಗಿ ಕೂಡ ಇದನ್ನು ಹಾಕ್ಕೋಬೋದು. ನೋಡಿ, ನಾನೀಗ ಇದಕ್ಕೊಂದು ಕೂಡ ಇಲ್ಲೂ ಕೂಡ ಅದೇ ರೀತಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈಗ ಕಂಪ್ಲೀಟಾಗಿ ನಾವು ಸೆಕೆಂಡ್ ಸ್ಟೆಪ್ ಅಂದರೆ ಬೀಡನ್ನ ಕೆಳಭಾಗ ಕೂಡ ಸಿಂಗಲ್ ಕ್ರೋಶ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬರುತ್ತೆ. ಈಗ ನಾವು ಲಾಸ್ಟ್ ಕೂಡ ನಾವು ಸಿಂಗಲ್ ಕ್ರೋಶ ಎಲ್ಲಿರುತ್ತೋ ಅಲ್ಲಿಗೆ ಅದೇ ರೀತಿ ನಾನೇನು ಸ್ಲಿಪ್ ಸ್ಟಿಚ್ ತೋರಿಸಿದ್ದೀನೋ ಅದೇ ರೀತಿ ಮಾಡಿಕೊಂಡು ಥ್ರೆಡ್ಡನ್ನು ಎಂಡ್ ಮಾಡಿಕೊಂಡು ನಾವು ಈಗ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಮಾಡ್ಕೋಬೇಕು ಅಂದರೆ 2 ದಾರನೂ ಕೂಡ
ಒಂದು ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡ್ರೆ ನಾವೀಗ ದಾರನ ಅಟ್ಯಾಚ್ ಮಾಡ್ಕೋಬೋದು. ನೆಕ್ಸ್ಟ್ ಸ್ಟೆಪ್ಪಿಗೆ ದಾರನ ಕಂಟಿನ್ಯೂ ಮಾಡ್ಕೋಬೋದು ನೆಕ್ಸ್ಟ್ ಸ್ಟೆಪ್ಪಿಗೆ. ಸೊ ಹಂಗಾಗಿ ನೋಡಿ, ಈ ರೀತಿ ನಾಟ್ ಹಾಕ್ಕೊಂಡ್ರೆ ಈಸಿಯಾಗಿ ನಮಗೆ ಕಂಟಿನ್ಯೂ ಮಾಡ್ಬೋದು. ನಾವೆಲ್ಲಿ ನಾಟ್ ಹಾಕ್ಕೊಂಡಿದ್ದೀವೋ ಅಲ್ಲೇ ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶ ಹಾಕ್ಕೊಂಡು ಈಗ ನೆಕ್ಸ್ಟ್ ಹೋಲಲ್ಲೂ ಕೂಡ ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಒಂದು 3-4 ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. 5th ಒನ್ನಿಗೆ ನಾವು ಡಿಸೈನ್ನ ಮಾಡೋಣ. 4 ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. 9 ಸಿಂಗಲ್ ಕ್ರೋಶ ಹಾಕಿರೋದ್ರಿಂದ ಬೀಡ್ಗೆ ಕೆಳಭಾಗದಲ್ಲಿ 4thಗೆ ಸಿಂಗಲ್ ಕ್ರೋಶ ಹಾಕ್ಕೊಂಡು 5th ಒನ್ನಿಗೆ ಡಿಸೈನ್ ಮಾಡಿದರೆ ಕರೆಕ್ಟಾಗಿ ಸೆಂಟ್ರಿಗೆ ಬರುತ್ತೆ. ಸೊ ಹಂಗಾಗಿ 5th ಒನ್ನಿಗೆ ನಾವು ಸಿಂಗಲ್ ಕ್ರೋಶ ಡಿಸೈನ್ ಮಾಡ್ಕೊಳ್ಳೋಣ. ಈಗ 6 ಚೈನ್ ಹಾಕ್ಕೊಳ್ಳೋಣ. ಫಸ್ಟು ರಿಂಗಿಗೆ ಮಾತ್ರ 6 ಚೈನು, ಆಮೇಲೆ ನಾವು 3 ಚೈನ್ ಹಾಕ್ಕೊಳ್ತೀವಿ. ನೀಡಲ್ ಮೇಲೆ ದಾರ ತೊಗೊಂಡು ಅದೇ ಹೋಲಿಗೆ ಎಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ದೀವೋ ಅದೇ ಹೋಲ್ಗೆ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಅಲ್ಲಿ ಒಂದು ವಿ ಶೇಪಲ್ಲಿ ಡಿಸೈನ್ ಫಾರ್ಮ್ ಆಗುತ್ತೆ. ನೆಕ್ಸ್ಟು 2 ಚೈನ್ ಅಥವಾ 3 ಚೈನ್ ಹಾಕ್ಕೊಳ್ಳಿ. ಯಾಕೆ ಅಂದರೆ ಬೀಡನ್ನ ಗ್ಯಾಪ್ ನೋಡಿಕೊಂಡು ನೀವು ಈ ಚೈನ್ನ ವೇರಿಯೇಷನ್ ಮಾಡ್ಕೊಳ್ಳಿ. 4th ಹೋಲ್ ಬಿಟ್ಟು 5th ಹೋಲಿಗೆ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. 5th ಹೋಲಿಗೆ ಡಬಲ್ ಕ್ರೋಶ ಮಾಡಿಕೊಂಡು ಈಗ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತೊಗೊಂಡು ಅದೇ ಹೋಲ್ಗೆ ಮತ್ತೊಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಒಂದು ವಿ ಶೇಪಲ್ಲಿ ಲೂಪ್ ಫಾರ್ಮ್ ಆಗುತ್ತೆ. ಅಲ್ಲಿ ಡಬಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಮತ್ತು ಅದೇ ಹೋಲ್ಗೆ ಮತ್ತೆ ಡಬಲ್ ಕ್ರೋಶ ಮಾಡಿಕೊಂಡ್ರೆ ಈ ರೀತಿ ಡಿಸೈನ್ ಬರುತ್ತೆ ನೋಡಿ. 2 ಚೈನ್ ಅಥವಾ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡ್ರೆ ಬೆಟರು. ಇದು ಇಷ್ಟು ಗ್ಯಾಪಿಗೆ 4th ಹೋಲ್ ಬಿಟ್ಟು 5th ಹೋಲಿಗೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ. 3 ಚೈನ್ ಹಾಕ್ಕೊಳ್ಳಿ. ನೀಡಲ್ ಮೇಲೆ ಮತ್ತೆ ದಾರ ತೊಗೊಂಡು ಮತ್ತು ಅದೇ ಹೋಲ್ಗೆ ಮತ್ತೊಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ನೆಕ್ಸ್ಟು ಡಿಸೈನ್ಗೆ ಇದು ಬೇಸ್ ಲೈನು. ನಾವು ಈ ಶೇಪಲ್ಲಿ ಏನು ಲೂಪ್ ಫಾರ್ಮ್ ಆಗಿದೆಯೋ ಅದರಲ್ಲೇ ವರ್ಕ್ ಮಾಡೋದು. ಸೊ ಹಂಗಾಗಿ ನೋಡಿ ತುಂಬ ಹತ್ರ ಅನಿಸುತ್ತೆ. ಹಂಗಾಗಿ ಒಂದು ಸ್ವಲ್ಪ 3 ಚೈನ್ ಹಾಕ್ಕೊಂಡ್ರೆ ಬೆಟರು. 2 ಬೀಡ್ಗಳ ಮಧ್ಯೆ ಈ ರೀತಿ ಬಂದಿದೆ. ಕಂಪ್ಲೀಟ್ ಆದಮೇಲೆ ಈಗ ಡಿಸೈನ್ನ ಹಾಗೆ ಟರ್ನ್ ಮಾಡ್ಕೊಳ್ಳಿ. ದಾರ ಎಂಡ್ ಮಾಡ್ಕೊಳ್ಳೋದು ಬೇಡ. ಡಿಸೈನ್ನ ಟರ್ನ್ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ ದಾರ ತಗೊಳ್ಳಿ. ಎರಡನ್ನು ಒಂದು ಮಾಡಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಇಲ್ಲಿ 5 ಟೈಮ್ಸ್ ಮಾಡ್ಕೊಳ್ಳೋಣ. 5 ಕಂಬಗಳಾದಮೇಲೆ 4 5 ಕಂಬಗಳಾದಮೇಲೆ ದಾರ ಮೇಲ್ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜ್ ಬೀಡ್ ಹಾಕ್ಕೊಂಡಿದ್ದೀನಿ. ತುಂಬ ಸ್ಮಾಲ್ ಸೈಜ್ ಹಾಕ್ಕೊಂಡಿಲ್ಲ, ತುಂಬ ಬಿಗ್ಗು ಹಾಕ್ಕೊಂಡಿಲ್ಲ, ಮೀಡಿಯಮ್ ಸೈಜ್ ಹಾಕ್ಕೊಂಡಿದ್ದೀನಿ. ಮತ್ತೆ ದಾರ ತಗೊಂಡು ನೀಡಲ್ ಮೇಲೆ ಹಾಗೆ ಬೀಡ್ ಲಾಕ್ ಮಾಡಿದೆ ಹಾಗೆ ಡಬಲ್ ಕ್ರೋಶ ಕಂಟಿನ್ಯೂ ಮಾಡೋಣ. ಬೀಡ್ಗಿಂತ ಮುಂಚೆ 5 ಡಬಲ್ ಕ್ರೋಶ ಮಾಡಿದ್ದೀವಿ. ಬೀಡ್ ಹಾಕಿರೋದನ್ನು ಸೇರಿಸಿ ನಾವು ಮತ್ತೆ 5 ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಅಲ್ಲಿಗೆ ಟೋಟಲಿ 10 ಕಂಬಗಳು ಬರ್ತವೆ. ಬೀಡು ಸೆಂಟ್ರಿಗೆ ಬರುತ್ತೆ. ಸ್ಮಾಲ್ ಆರ್ಚ್ ಬರುತ್ತಿದ್ದು, ತುಂಬ ಕ್ಯೂಟಾಗಿರುತ್ತೆ ಸ್ಮಾಲ್ ಆರ್ಚು. ಈ ಸ್ಟೆಪ್ಪಲ್ಲಿ ನಾವು ಬಿಗ್ ಆರ್ಚ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ. ಸೊ ನೋಡಿ ಇಷ್ಟು ಹಿಂಗೆ ಬರುತ್ತೆ. ಈಗ ನಾವು ನೀಡಲ್ ಮೇಲೆ ದಾರ ತೊಗೊಂಡು ಡೈರೆಕ್ಟಾಗೆ 2ನೇ ಬೀಡ್ ಮೇಲ್ಭಾಗದಲ್ಲಿ ವಿ ಶೇಪಲ್ಲಿ ಲೂಪ್ ಫಾರ್ಮ್ ಆಗಿರುತ್ತಲ್ಲ
ಅದರೊಳಗಡೆ ಮತ್ತೆ ಡಬಲ್ ಕ್ರೋಶ ಮಾಡ್ತಾ ಹೋಗೋದು. ಈಸಿ ವೀಕ್ಷಕರೇ, ಇದು ಈ ಸ್ಟೆಪ್ ಕಂಪ್ಲೀಟ್ ಈಸಿ. ಬರೀ ಡಬಲ್ ಕ್ರೋಶ ಮಾಡ್ಕೊಳ್ತಾ ಹೋಗೋದು. 5 ಡಬಲ್ ಕ್ರೋಶ ಮಾಡ್ಕೊಳ್ಳಿ, ಒಂದು ಬೀಡ್ ಹಾಕ್ಕೊಳ್ಳಿ, ಮತ್ತೆ 5 ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಐದು ಡಬಲ್ ಕ್ರೋಶ ಆದಮೇಲೆ ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ಳಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಡಿ, ಹಾಗೆ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಕಂಬನ ಕಂಟಿನ್ಯೂ ಮಾಡಿ. ಮತ್ತೆ 5 ಬೀಡ್ ಹಾಕಿರೋದು ಸೇರಿ 5 ಕಂಬಗಳನ್ನು ಮಾಡ್ಕೊಳ್ಳಿ. ನಾನು ತೋರಿಸಿರೋದರಲ್ಲಿ ಇಲ್ಲಿ ಬೀಡ್ ಚೇಂಜ್ ಮಾಡಿಕೊಂಡ್ರೆ ನಿಮಗೆ ತುಂಬ ಬೆನಿಫಿಟ್ಸ್ ಅನಿಸುತ್ತೆ, ಅನುಕೂಲ ಅನಿಸುತ್ತೆ, ಲುಕ್ಕು ಚೆನ್ನಾಗಿ ಕಾಣುತ್ತೆ. ಪ್ಲಾಸ್ಟಿಕ್ ಬೀಡ ತೊಗೊಂಡ್ರೆ ಇದಕ್ಕಿಂತ ಒಂದು ಸ್ವಲ್ಪ ಸ್ಮಾಲ್ ಸೈಜ್ ಬೀಡ್ ತೊಗೊಳ್ಳಿ, ಇನ್ನೂ ಚೆನ್ನಾಗಿ ಕಾಣುತ್ತೆ. ನೋಡಿ, ಕಂಪ್ಲೀಟ್ ಮಾಡಿದ ಈ ರೀತಿ ಕಾಣುತ್ತೆ. ನೋಡಿ, ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಲುಕ್ಕಾಗಿ ಕಾಣ್ತಾ ಇದೆ. ಕಂಪ್ಲೀಟ್ ಸೀರೆಗೆ ಹಾಕಿದರೆ ತುಂಬ ಲುಕ್ಕಾಗಿರುತ್ತೆ. ಅದೇ ನಾನು ಹೇಳ್ದ ಹಾಗೆ ಪ್ಲಾಸ್ಟಿಕ್ ಬೀಡ್ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇನ್ನೂ ಬೇಕು ಅಂದರೆ ಈ ಬೀಡು ರಿಂಗ್ ಬೀಡ್ ಇದೆಯಲ್ಲ, ಅದ್ರ ಮಧ್ಯೆ ಸೆಂಟ್ರಲ್ಲಿ ಇನ್ನೊಂದು ಬೀಡು ಸೇರಿಸಿ ನೀವು ವರ್ಕ್ ಮಾಡ್ಕೋಬೋದು. ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.